ನಮಸ್ಕಾರ ಬಂಧುಗಳೇ, ನಿಮ್ಮಲ್ಲಿರಿಗೂ ಮತ್ತೊಮ್ಮೆ ನಮ್ಮ ವಿಡಿಯೋ ಚಾನಲ್ ಅಸೆಂಟ್ ಮೀಡಿಯಾಗೆ ಸ್ವಾಗತ ಕೋರ್ತಾ ನಾನು ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ, ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಹಾಗೂ ಸಹಜ ಆಹಾರ ತಜ್ಞ. ಬಂಧುಗಳೇ, ಈ ಹಿಂದಿನ ವಿಡಿಯೋದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕಾದ ಮಹತ್ವವನ್ನು ಸರಳವಾಗಿ ತಿಳ್ಕೊಂಡಿದ್ದೀವಿ. ಎದ್ದ ಮೇಲೆ ಏನು ಮಾಡೋದು ಅನ್ನೋದೊಂದಿದೆ. ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ನಾವು ಬಲದಿಂದ ಹೇಳ್ಬೇಕಾ ಎಡದಿಂದ ಹೇಳ್ಬೇಕಾ ಅನ್ನೋದೊಂದು ಪ್ರಶ್ನೆ ಬಾಕಿ ಉಳ್ಕೊಂಡಿರುತ್ತೆ. ಯಾವಾಗಲೂ ನಿಧಾನವಾಗಿ ಬಲದಿಂದ ಹೊರಳಿ ಹೇಳೋದು ಉತ್ತಮ. ಎದ್ದ ನಂತರ ನಾವು ಏನು ಮಾಡಬೇಕು? ಎದ್ದು ಅದೇ ಸ್ಥಳದಲ್ಲಿ ಕೇವಲ ಒಂದು 5 ನಿಮಿಷ ಆರಾಮಾಗಿ ಕುಳಿತುಕೊಳ್ಳೋದು, ನಮ್ಮ ಉಸಿರಾಟವನ್ನು ಗಮನಿಸೋದು. ತುಂಬ ಏರುಪೇರಾಗಿದ್ದಂಥ ಸಂದರ್ಭದಲ್ಲಿ ನಾಡಿ ಶೋಧನ ಪ್ರಾಣಾಯಾಮವನ್ನು ಒಂದು 5 ನಿಮಿಷ ಮಾಡಬಹುದು. ನಂತರ ಸರಳವಾಗಿ ಒಂದಷ್ಟು ನೀರು, ನಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು 1-2 ಗುಟುಕು ನೀರು ಅಥವಾ 1-2 ಗ್ಲಾಸ್ ನೀರನ್ನು ತಗೊಳ್ಳೋವಂಥದ್ದು. ಆನಂತರ ನಮಗೆ ನಿತ್ಯ ಹಲ್ಲುಜ್ಜೋದು ನಮ್ಮ ನಿತ್ಯ ಕರ್ಮಗಳಲ್ಲಿ ಅತ್ಯಂತ ಪ್ರಮುಖವಾದ್ದಾಗತ್ತೆ. ಸಾಮಾನ್ಯವಾಗಿ ನಾನು ಕೇಳಿದ್ರೆ ಹಲ್ಲುಜ್ಜೋ ಕಾರ್ಯಕ್ರಮ ನಾವು ರಾತ್ರಿ ಮಲಗೋಕ್ಕೆ ಮುಂಚೆ ಮಾಡಿದ್ರೆ ಉತ್ತಮ ಅಂತ ಅನ್ಸುತ್ತೆ. ಯಾಕೆಂದರೆ ನಾವು ರಾತ್ರಿ ತೆಗೆದುಕೊಂಡಂಥ ಆಹಾರದಲ್ಲಿ ಏನೆಲ್ಲ ಉಳ್ಕೊಳ್ಳುತ್ತಲ್ಲ, ಆ ಕಸ ಎಲ್ಲ ಬಾಯಲ್ಲಿ ಉಳ್ಕೊಳ್ಳೋದ್ರಿಂದ ನಮಗೆ ಅಲ್ಲೊಂದಷ್ಟು ಜೀವಿಗಳು ಸೃಷ್ಟಿಯಾಗಲಿಕ್ಕೆ ಅವಕಾಶ ಆಗುತ್ತೆ. ಆ ಮೂಲಕ ನಮ್ಮ ಬಾಯಿಯ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ರಾತ್ರಿಯೇ ಹಲ್ಲುಜ್ಜಿ ನಾವು ಬಾಯಿ ಮುಕ್ಕಳಿಸಿ ಮಲಗೋದು ಉತ್ತಮ ಅಂತ ಅನಿಸುತ್ತೆ. ಅಗತ್ಯ ಇದೆ ಅಂತಂದರೆ ಹಲ್ಲುಜ್ಜಿದ ಮೇಲೆ 1-2 ಸ್ಪೂನು ಎಣ್ಣೆ ತೊಗೊಂಡು, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ತೊಗೊಂಡು ಬಾಯಿ ಮುಕ್ಕಳಿಸಿ ಮಲಗಿದ್ರೆ ಆ ಉಳಿದ ಹಲ್ಲುಜ್ಜಿದ ಮೇಲೆ ಏನು ಉಳಿಯುತ್ತಲ್ಲ, ಆ ಎಲ್ಲ ಕಸನೂ ಕೂಡ ವಾಪಸ್ ಬಂದ್ಬಿಡುತ್ತೆ, ಬಾಯಿಗೆ ಬಂದ್ಬಿಡುತ್ತೆ. ಅದು ಆ ರೀತಿಯಾಗಿ ನಾವು ಪೂರ್ತಿ ಹಲ್ಲುಗಳ ಸಂದುಗಳನ್ನು ಶುದ್ಧ ಮಾಡಿ ಮಲಗಲಿಕ್ಕೆ ಅವಕಾಶ ಆಗುತ್ತೆ. ಈ ಹಲ್ಲುಜ್ಜೋದು ಅನ್ನೋದು ಒಂದು ಪ್ರಶ್ನೆ. ಹೇಗೆ ಉಜ್ಜಬೇಕು, ಯಾವುದ್ರಲ್ಲಿ ಉಜ್ಜಬೇಕು ಅನ್ನೋದು ಒಂದು ಇರುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಬ್ರಷ್ಗಳನ್ನ ಯೂಸ್ ಮಾಡ್ತೀವಿ. ಇವತ್ತಿನ ಯುಗದಲ್ಲಿ ಏನು ಅಂತಂದರೆ ಪ್ರತಿಶತ 99ಕ್ಕಿಂತ ಹೆಚ್ಚು ಜನ ಬ್ರಷ್ನೇ ಬಳಸ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಹಾಗೆಯೇ. ಆದರೆ ಸತ್ಯ ಏನು ಅಂತಂದರೆ ಅದಕ್ಕಿಂತ ಮೊದಲು, ಬ್ರಷ್ ಬರೋಕ್ಕೆ ಮೊದಲು ನಮಗೆ ಈ ಡೆಂಟಿಸ್ಟ್ ಅನ್ನೋರು ಯಾರು ಅಂತಲೇ ಗೊತ್ತಿಲ್ಲ. ಅಂದರೆ ದಂತ ಚಿಕಿತ್ಸಾಲಯ ಅನ್ನೋದೇ ಇರಲಿಲ್ಲ. ಕೇವಲ ಒಂದು 40-50 ವರ್ಷ ಹಿಂದೆ ತೊಗೊಂಡ್ರೆ ನಮಗೆ ಡೆಂಟಿಸ್ಟ್ ಅನ್ನೋರು ಎಲ್ಲಿದ್ದರು ಅಂತಲೇ ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಪ್ರತಿ ರಸ್ತೆಗೂ ಒಬ್ಬೊಬ್ಬರು ಹಲ್ಲಿನ ವೈದ್ಯರು ಹುಟ್ಕೊಂಡಿದ್ದಾರೆ. ಅಂದರೆ ಅಷ್ಟು ಸೃಷ್ಟಿಯಾಗಿದೆ ಅಂತಂದರೆ ಎಲ್ಲೆಲ್ಲಿ ಸಮಸ್ಯೆಗಳಿದೆ, ನಾವು ಬ್ರಷ್ ಮಾಡೋದ್ರಲ್ಲಿ ಸೋಲ್ತಾ ಇದ್ದೀವ ಅಂತ. ತುಂಬ ಜನಕ್ಕೆ ಬ್ರಷ್ ಮಾಡಲಿಕ್ಕೆ ಬರಲ್ಲ. ಏನಾಗುತ್ತೆ ಅಂದರೆ ಬ್ರಷ್ ತೊಗೊಂಡು ಹೀಗೆ ಅಡ್ಡಡ್ಡ ಚೆನ್ನಾಗಿ ಅದನ್ನು ತಿಕ್ಕಿ ಒತ್ತಿ ಉಜ್ಜುತ್ತಾರೆ. ಬ್ರಷಲ್ಲಿ ಇರೋದೇನು ಅಂತಂದರೆ ಬರೀ ಆ ಪ್ಲಾಸ್ಟಿಕ್ ಕೂದಲುಗಳು. ಅದೇನಾಗುತ್ತೆ ಅಂದರೆ ನಮ್ಮ ಹಲ್ಲಿನ ಹೊರಮೈ ಏನಿದೆಯಲ್ಲ ಅದನ್ನು ಕರಗಿಸುತ್ತೆ, ಹಾಳು ಮಾಡುತ್ತೆ. ಎನಾಮಲ್ ಅಂತ ಏನು ಕರೀತಾರಲ್ಲ, ಅದನ್ನು ಹಾಳು ಮಾಡೋದ್ರಿಂದ ಹಲ್ಲುಗಳು ಸಡಿಲ ಆಗ್ತಾ ಹೋಗುತ್ತೆ. ಬೇಗ 15-20 ವರ್ಷಕ್ಕೆ ಹಲ್ಲುದ್ರಕ್ಕೆ ಶುರು ಆಗುತ್ತೆ. ಇವತ್ತು ನಮ್ಮ ಕಣ್ಮುಂದೆ ಇರುವಂಥ ಚಿತ್ರಣ. 4-5 ವರ್ಷಕ್ಕೆ ಮಕ್ಕಳಿಗೆ ಹಲ್ಲಿನ ವೈದ್ಯರು ಬೇಕಾಗ್ತಾರೆ. ನಾವು ಹಲ್ಲನ್ನು ಬ್ರಷ್ ಯೂಸ್ ಮಾಡೋ ವಿಧಾನವೂ ಸರಿ ಇಲ್ಲ. ಮತ್ತು ನಾವು ಅದಕ್ಕೆ ಹಲವು ವಿಧಿಯ ರಾಸಾಯನಿಕಗಳಿಂದ ಮಾಡಿದ ಪೇಸ್ಟ್ಗಳನ್ನು ಬಳಸ್ತೀವಿ. ಪೇಸ್ಟ್ಗಳನ್ನು ಬಳಸೋದು ತುಂಬ ದೂರದ ಮಾತಾಯಿತು. ಅದಕ್ಕೆ ಬದಲಾಗಿ ನಾವು ಹಿಂದಿನಂತೆ ನಮ್ಮ ಹಿಂದಿನವರು ಬಳಸ್ತಾ ಇದ್ದ ಹಾಗೆ ಒಂದಷ್ಟು ಪುಡಿಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ಬಳಸಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅದು ಇಲ್ಲದೆ ಹೋದರೆ ನಮಗೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ತಯಾರಿಸಿದಂಥ ಹಲ್ಲಿನ ಪುಡಿಗಳು ಅಲ್ಲಲ್ಲೇ ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ ನಂಜನಗೂಡು ಹಲ್ಲು ಪುಡಿ ಇರ್ಬೋದು, ಅಥವಾ ಗೋಪಾಲ್ ಹಲ್ಲು ಪುಡಿ ಇರ್ಬೋದು. ಈ ರೀತಿ ಬೇರೆ ರೀತಿ ಸಿಗತ್ತೆ. ಸರಳವಾಗಿ ಅದನ್ನು ತೊಗೊಂಡು ನಾವು ನಮ್ಮ ಕೈ ಬೆರಳಿನಲ್ಲೇ ಹಲ್ಲುಜ್ಜಿದ್ರೆ ಇನ್ನೂ ಉತ್ತಮ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಕಳೆದ ಸುಮಾರು 30 ವರ್ಷಗಳಿಂದ ನಾನು ಬ್ರಷ್ ಬಳಸಿಲ್ಲ. ಅಂದರೆ ಬ್ರಷ್ ಅಗತ್ಯ ಇಲ್ಲ. ಬ್ರಷ್ ಯಾಕೆ ಬಳಸಲಿಲ್ಲ ಅನ್ನೋದಕ್ಕೂ ಕೂಡ ಕಾರಣ ಏನು ಅಂದರೆ, ಅದಕ್ಕೆ ಮೊದಲು ನಾನು ಕೂಡ ಪೇಸ್ಟ್ ಬ್ರಷ್ ಬಳಸ್ತಿದ್ದೆ. ಒಂದು ಹಂತದಲ್ಲಿ ಸುಮಾರು 96ರಲ್ಲಿ ಅನಿಸುತ್ತೆ ನನಗೇನಾಯಿತು ಅಂದರೆ ಮುಂದಿನ 2-3 ಹಲ್ಲುಗಳು ಸಡಿಲ ಆಗೋಕ್ಕೆ ಶುರು ಆಯಿತು. ಕಾರಣ ಏನು ಅಂತಂದರೆ ಅದೇ ಬ್ರಷ್ ಬಳಕೆ ನನಗೂ ಗೊತ್ತಿಲ್ಲದೆ ಸರಿಯಾಗಿ ಬಳಸ್ತಿದ್ನೋ ಇಲ್ವೋ ಏನೋ ಅದು ಗೊತ್ತಿಲ್ಲ. ಹಾಗಾಗಿದ್ದರಿಂದ ಅದಕ್ಕೇನಾದ್ರು ನಾವು ಪರ್ಯಾಯ ಹುಡುಕಬೇಕು ಅಂತ ಯೋಚನೆ ಮಾಡಿದಾಗ ಬ್ರಷನ್ನು ಬದಲಾಯಿಸೋದಕ್ಕಿಂತ ಅಥವಾ ಪೇಸ್ಟನ್ನು ಬದಲಾಯಿಸೋದಕ್ಕಿಂತ ನಾವು ನಮ್ಮ ಮನಸ್ಸನ್ನು ಬದಲಾಯಿಸಬೇಕು ಅಂಥೇಳಿ ಆವಾಗೇನು ಮಾಡಿದೆ, ಆ ಪೇಸ್ಟು ಮತ್ತು ಬ್ರಷನ್ನು ಬಿಟ್ಟು ಭಗವಂತ ಕೊಟ್ಟಂಥ ಬ್ರಷು ನನ್ನ ಕೈಯಲ್ಲಿದೆ, ನನ್ನ ತೋರು ಬೆರಳು, ಇದನ್ನೇ ಬಳಸ್ಕೊಂಡು ಅಲ್ಲೇ ಸ್ಥಳೀಯವಾಗಿ ಸಿಕ್ತಂಥ ಪುಡಿಗಳನ್ನು ತೊಗೊಂಡು ಅದನ್ನು ಬಳಸಲಿಕ್ಕೆ ಶುರು ಮಾಡಿದೆ.
ಅದಾದಮೇಲೆ ಏನು ಅಂತಂದರೆ ಮನೆಯಲ್ಲೇ ನಾನು ಪುಡಿಗಳನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಕೂಡ ಶುರು ಮಾಡಿದೆ. ತುಂಬ ಸರಳವಾಗಿ ಯಾರು ಬೇಕಾದ್ರೂ ಮಾಡ್ಕೋಬೋದು. ಸೊ ಹಲ್ಲಿನ ಪುಡಿ ತಯಾರಿಕದೇ ಒಂದು ನಾನು ವಿಡಿಯೋ ಮಾಡ್ತೀನಿ. ಅದರಲ್ಲಿ ಸರಳವಾಗಿ ಒಂದು 4-5 ರೀತಿ ಹಲ್ಲು ಪುಡಿಗಳನ್ನು, ಅಂದರೆ ಹಲ್ಲುಜ್ಜುವ ಪುಡಿಗಳನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ವರ್ಷಕ್ಕೆ ಒಮ್ಮೆ ನೀವು ಅದು ಮಾಡಿಟ್ಕೊಂಡ್ರೆ ಸಾಕಾಗತ್ತೆ. ಇಡೀ ವರ್ಷ ನೀವು ತಿಂಗಳು ಹೋಗಿ ನೀವು ಪೇಸ್ಟ್ ತೊಗೊಳ್ಳೇಬೇಕು ಅನ್ನೋದೇನಿರಲ್ಲ, ಅದನ್ನೇ ಬಳಸಬೇಕು ಅಂತೇನಿಲ್ಲ. ಅತಿ ಸರಳವಾಗಿ ಕೂಡ ಇದನ್ನು ಮಾಡ್ಕೊಳ್ತಾ ಹೋದರೆ 1-2 ರೀತಿಯಲ್ಲಿ ನಮ್ಮ ಹಲ್ಲುಗಳು ಗಟ್ಟಿಯಾಗಿ ಉಳ್ಕೊಳ್ಳೋದ್ರ ಜೊತೆಗೆ ಸೊ ನಮ್ಮ ಆರ್ಥಿಕತೆಯಲ್ಲೂ ಒಂದಷ್ಟು ಉಳಿತಾಯ ಮಾಡ್ಕೊಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ರೀತಿಯಾಗಿ ನಮ್ಮ ಹಲ್ಲುಗಳ ಸಂರಕ್ಷಣೆ ಮಾಡ್ಕೋಬೋದು. ತುಂಬ ಒತ್ತಿ ಅಥವಾ ಪ್ರೆಷರ್ ಹಾಕಿ ಹಲ್ಲನ್ನು ಯಾವತ್ತೂ ತಿಕ್ಕಬಾರ್ದು. ಸಾಫ್ಟಾಗಿ, ಅಂದರೆ ಮೃದು ಧೋರಣೆ ನಮ್ಮ ದೇಹದ ಬಗ್ಗೆ ನಮಗಿದ್ದಾಗ ಅದು ಅತ್ಯಂತ ದೀರ್ಘಕಾಲ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಾದ ನಂತರ ನಾವು ಏನು ಮಾಡ್ತೀವಿ, ಮುಖಕ್ಕೆ ನೀರು ಹಾಕ್ತೀವಿ. ಮುಖ ತೊಳೆಯೋದಿದೆಯಲ್ಲ, ತುಂಬ ಒಂದು ಅದ್ಭುತವಾದ ಅಲ್ಲಿ ಒಂದು ಮಿರಾಕಲ್ಲೇ ಆಗುತ್ತೆ ಆ ಮುಖ ತೊಳೆಯೋದ್ರಲ್ಲಿ. ಕೇವಲ ನೀವು 1-2 ಬೊಗಸೆ ನೀರನ್ನು ಮುಖಕ್ಕೆ ಹಾಕಿದ ತಕ್ಷಣ ಚೈತನ್ಯ ಬಂದ ಹಾಗಾಗತ್ತೆ. ನೀವು ಬೇಕಾದ್ರೆ ಅದನ್ನು ಅನುಭವಿಸ್ಬೋದು. ಬೆಳಗ್ಗೆ ಮುಖಕ್ಕೆ ನೀರು ಹಾಕಿ ನೋಡಿ, ಏನೋ ಒಂದು ಹೊಸ ಚೈತನ್ಯ ಬಂದ ಹಾಗಾಗತ್ತೆ. ಕಾರಣ ಇಷ್ಟೇ, ನೀರಿನಲ್ಲಿರುವಂಥ ಒಂದು ಚೈತನ್ಯ ಶಕ್ತಿ ಅದೇನು ಅಂದರೆ ಮುಖದಲ್ಲಿ ಪಂಚೇಂದ್ರಿಯಗಳೇನಿದೆಯಲ್ಲ, ಸೊ ಇದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇದೇನಿದೆಯಲ್ಲ, ಇದಕ್ಕೆ ತಗುಲಿದ ಕೂಡಲೇ ನಮ್ಮ ಒಳಗಿನ ಅಂಗಾಂಗಗಳು ಅದರಿಂದ ಸತ್ವವನ್ನು ಹೀರಿಕೊಳ್ಳೋದ್ರಿಂದ ನಮಗೆ ತಕ್ಷಣಕ್ಕೆ ಸತ್ವ ಬಂದ ಹಾಗೆ, ಅಂದರೆ ಶಕ್ತಿ ಬಂದ ಹಾಗಾಗತ್ತೆ. ಅದೇ ರೀತಿಯಲ್ಲಿ ನಾವು ಈಗ ಸ್ನಾನ ಮಾಡಬೇಕಾದ್ರೂ ಅಷ್ಟೇ, ಮುಖ ತೊಳೆದು ಹಲ್ಲುಜ್ಜಿ ಸ್ನಾನ ಮಾಡುವಾಗ, ಸಾಮಾನ್ಯವಾಗಿ ಸ್ನಾನ ಮಾಡೋದು ಅಂತಂದರೆ ನಾವು ಒಂದು ಸೋಪನ್ನು ಅಥವಾ ಶ್ಯಾಂಪನ್ನು ಹಾಕಿ ಚೆನ್ನಾಗಿ ತಿಕ್ಕಿ ಅದನ್ನೆಲ್ಲ ಹಾಳು ಮಾಡಿ ಅಷ್ಟು ಕರಗೋ ತನಕ ನೀರು ಹಾಕೋದು ಅಂತ ಅಂದ್ಕೊಳ್ತೀವಿ. ಸ್ನಾನದ ಉದ್ದೇಶ ದೇಹಕ್ಕೆ ಬೇಕಾದ ಒಂದು ಸಣ್ಣ ಮಸಾಜ್ ಅಷ್ಟೇ. ಹಾಗಾಗಿ ದೇಹದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ, ತುಂಬ ಬಿಸಿ ನೀರು ಸ್ನಾನ ಮಾಡೋ ಅಗತ್ಯ ಇಲ್ಲ. ಉಗುರು ಬೆಚ್ಚಗೆ ನೀರು ಅಥವಾ ತಣ್ಣೀರು ನಮಗೆ ಅಭ್ಯಾಸ ಆದರೆ ತುಂಬ ಒಳ್ಳೆಯದು. ಆ ನೀರು ಹಾಕಿ ಚೆನ್ನಾಗಿ ಸ್ನಾನ ಮಾಡಿ, ಕನಿಷ್ಠ ದೇಹ ಪೂರ್ತಿ ಮಸಾಜ್ ಆಗದೆವರು ನಮ್ಮ ಸಂದುಗಳೇನಿದೆಯಲ್ಲ, ದೇಹದ 8 ಸಂದುಗಳು, ಈ ಸಂದುಗಳಂದರೆ ಮಣಿಕಟ್ಟು, ಮೊಣಕೈ, ಭುಜ ಮತ್ತು ನಮ್ಮ ಸೊಂಟ, ಕುತ್ತಿಗೆ, ಮೊಣಕಾಲು ಮತ್ತು ಪಾದದ ಮಣಿಕಟ್ಟು, ಇವುಗಳನ್ನು ಒಂದು 10 ನಿಮಿಷ ನಾವು ನಮ್ಮ ಕೈಗಳಿಂದಲೇ ಮಸಾಜ್ ಮಾಡಿದಾಗ ನಮ್ಮ ಎಲ್ಲ ಒಳ ಅಂಗಾಂಗಗಳು ಉದ್ದೀಪನಗೊಳ್ಳುತ್ತೆ, ಅಂದರೆ ಚೈತನ್ಯಗೊಳ್ಳುತ್ತೆ. ಆಗ ನಮ್ಮ ಉತ್ಸಾಹ ತುಂಬಾ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಯೋಗ ಕೇಂದ್ರಕ್ಕೆ ಬರೋರಿಗೆ ನಾನು ಸಾಮಾನ್ಯ ಹೇಳ್ತಿರ್ತೀನಿ, ಬೆಳಗ್ಗೆ ನೀವು ಮೈಮೇಲೆ ಕನಿಷ್ಠ 4 ಚೊಂಬು ನೀರು ಹಾಕಿ ಬಂದಾಗ ನಿಮಗೆ ಆ ಚಟುವಟಿಕೆಯಲ್ಲಿ ಭಾಗವಹಿಸುವ ಉತ್ಸಾಹ ತುಂಬ ಚೆನ್ನಾಗಿರುತ್ತೆ. ಅದು ಕಾರಣ ಇಷ್ಟೇ, ಆ ನೀರಿನಿಂದ ದೇಹ ಚೈತನ್ಯ ತಗೊಳ್ಳುತ್ತೆ. ಯಾವಾಗಲೂ ತುಂಬ ಬಿಸಿ ನೀರು ಹಾಕಿಬಿಟ್ಟಾಗ ನಮ್ಮ ಚೈತನ್ಯ ಕಡಿಮೆ ಆದಾಗ ಆಗುತ್ತೆ, ಮಂಪರು ಬರುತ್ತೆ, ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ತುಂಬ ಬಿಸಿ ನೀರು ನಾವು ಬಳಸಿದಾಗ ನಮ್ಮ ದೇಹದಲ್ಲಿನ ಚೈತನ್ಯ ನೀರು ತೊಗೊಂಡು ಹೋಗೋದ್ರಿಂದ ನಮಗೆ ಚೈತನ್ಯ ಕಡಿಮೆ ಆಗುತ್ತೆ. ಅದೇ ಒಂದು ಸಣ್ಣ ಉಗುರು ಬೆಚ್ಚಗಿನ ಅಥವಾ ತಣ್ಣೀರನ್ನು ಮೈ ಮೇಲೆ ಹಾಕಿದಾಗ ಆ ನೀರಲ್ಲಿರೋ ಚೈತನ್ಯ ದೇಹ ತಗೊಳ್ಳೋದ್ರಿಂದ ನಮಗೆ ತಕ್ಷಣ ಶಕ್ತಿ ಹೆಚ್ಚಿ ನಾವು ಯಾವುದೇ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ತುಂಬ ಸರಳವಾಗಿ ಹಲ್ಲುಜ್ಜೋ ಕ್ರಮ ಇರ್ಬೋದು, ಸೊ ಬಾಯಿ ತೊಳೆಯೋ ಕ್ರಮ ಇರ್ಬೋದು, ಅಥವಾ ಮುಖ ತೊಳೆಯೋದು, ಸ್ನಾನವನ್ನು ಸರಳವಾಗಿ ಮಾಡ್ತಾ ಹೋದರೆ ನಿತ್ಯ ಸ್ನಾನ ಯಾವಾಗಲೂ ಕೂಡ ಅಗತ್ಯ ಇದೆ. ಹಾಗಾಗಿ ವಾರದ ಕೊನೆ ಬಂತು ಅಂತ ಸ್ನಾನ ಯಾಕೆ ಮಾಡಬೇಕು, ಮತ್ತು ಇವತ್ತು ಹೊರಗಡೆ ನನಗೆಲ್ಲೂ ಹೋಗೋ ಕೆಲಸ ಇಲ್ಲ, ಸ್ನಾನ ಯಾಕೆ ಮಾಡಬೇಕು, ಈ ರೀತಿ ಯೋಚನೆ ಮಾಡಲೇಬಾರ್ದು. ಸ್ನಾನ ಅನ್ನೋದು ನಾವು ಮೈಮೇಲೆ ಹಾಕೋ ನೀರು, ಯಾಕೆಂದರೆ ದೇಹದ ಹೆಚ್ಚು ಅಂಶ ನೀರಿರೋದ್ರಿಂದ ನೀರು ಮೈಮೇಲೆ ಹಾಕಿದಾಗ ಆ ತಕ್ಷಣಕ್ಕೆ ದೇಹ ಚೈತನ್ಯಮಯ ಆಗೋ ದೃಷ್ಟಿಯಿಂದ ಖಂಡಿತವಾಗ್ಲೂ ನಿತ್ಯ ಸ್ನಾನ ಅಭ್ಯಾಸ ಇಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಮತ್ತು ತಮ್ಮಲ್ಲಿ ಒಂದು ಮನವಿ ಏನು ಅಂತಂದರೆ, ನಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನಿಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಬೆಲ್ ಐಕಾನನ್ನು ಒತ್ತಿದ್ರೆ ಈ ರೀತಿಯ ಹಲವು ವಿಡಿಯೋಗಳು, ನಿಮ್ಮ ನಿತ್ಯ ಕರ್ಮದಲ್ಲಿ ಏನು ಬದಲಾವಣೆ ಬೇಕೋ ಅದಕ್ಕೆ ಬೇಕಾದಂಥ ವಿಡಿಯೋಗಳು ನಿಮ್ಮನ್ನು ತಲುಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಈ ರೀತಿಯಾಗಿ ನೀವು ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ನೋಡಿದ ಎಲ್ಲರಿಗೂ ಧನ್ಯವಾದಗಳು.